ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟಾಗ ಒಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಸೆಷನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯ ಪರೀಕ್ಷೆ ಯಾವಾಗ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪರೀಕ್ಷೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಯ ಪರೀಕ್ಷೆಗೆ ಸಂಬಂಧಪಟ್ಟ ಪಠ್ಯಕ್ರಮಗಳ ಬಗ್ಗೆ ತಿಳಿತಾ ಹೋಗೋಣ. ಮತ್ತು PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಬಾಕಿ ಇರ್ತಕ್ಕಂತಹ ದಿನಗಳು, ಅದಕ್ಕೆ ಈ ಒಂದು ಕಡಿಮೆ ಸಮಯದಲ್ಲಿ ಹೇಗೆ ಫೋಕಸ್ ಮಾಡ್ತಕ್ಕಂಥದ್ದು, ಫೋಕಸಿಂಗ್ ಸಬ್ಜೆಕ್ಟ್ಸ್ ಯಾವುದು, ಮತ್ತು ಈ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ಸನ್ನು ಪಡಲಿಕ್ಕೆ ಇರುವಂತಹ ಸೀಕ್ರೆಟ್ ಟಿಪ್ಸ್ ಯಾವುದು, ಮತ್ತು ಸೇಫ್ ಸ್ಕೋರ್ ಏನು, ಈ ಎಲ್ಲ ಅಂಶಗಳನ್ನು ಕೂಡ ಈ ವಿಡಿಯೋ ಸೆಷನಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ಯಾರೇನೋ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ತುಂಬ ಕಮ್ಮಿ ಸಮಯ ಇದೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ನಾವು ಸ್ಟ್ರಾಟಜೀಸನ್ನು ಬಳಸಿದಾಗ ಮಾತ್ರ ಯಾವುದೇ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಅಥವಾ ಒಂದು ಫಲಿತಾಂಶನ ಪಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋಗಿ ಸ್ಲೈಡಲ್ಲಿ PDO ಪರೀಕ್ಷೆಗೆ 60 ದಿನಗಳು ಬಾಕಿ ಇತ್ತು ಅಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಕೇವಲ 23 ದಿನಗಳು ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇವಲ 23 ದಿನಗಳು ಮಾತ್ರ ಬಾಕಿ ಇದೆ. ಈ ಒಂದು 23 ದಿನಗಳನ್ನು ಹೇಗೆ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಪಡಿಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು 23 ದಿನಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷಾರ್ಥಿಗಳಿಗೆ ಅನ್ನುವಂಥದ್ದು. ಹೇಗೆ ಸದುಪಯೋಗ ಪಡಿಸ್ಕೋಬೇಕು 23 ದಿನಗಳು ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ನಾವು ತಿಳಿತಾ ಹೋಗಿ, ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಪರೀಕ್ಷಾ ದಿನಾಂಕ ಯಾವತ್ತಪ್ಪ ಅಂದರೆ ಇದೇ ತಿಂಗಳು ಅಕ್ಟೋಬರ್ನ 27/10/2024. ಆಲ್ರೆಡಿ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದಿದ್ದೀರಾ. ಸೊ ಇದಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾರೆಲ್ಲ 50 ಅಂಕಗಳನ್ನು ಗಳಿಸಿರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಪೇಪರ್ 1 and ಪೇಪರ್ 2ಗೆ ಕೂರ್ಲಿಕ್ಕೆ ಅವಕಾಶ ಇರುತ್ತೆ. ಅವರು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತೀರಾ. ಸೊ ಗ್ರಾಮ ಆಡಳಿತ ಅಧಿಕಾರಿಯ ಪರೀಕ್ಷೆ ಇರ್ತಕ್ಕಂಥದ್ದು ಇದೇ ತಿಂಗಳು ಅಕ್ಟೋಬರ್ 27/10/2024 ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ವಿಲೇಜ್ ಅಕೌಂಟೆಂಟ್ ಆಯಿತು. ಇನ್ನು PDO ಪರೀಕ್ಷೆಗೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋಣ. ಸೊ PDO ಪರೀಕ್ಷೆ ಯಾವಾಗಪ್ಪ ಅಂತಂದರೆ ಕಡ್ಡಾಯ ಕನ್ನಡ PDO ಪರೀಕ್ಷೆ, ಅದರಲ್ಲೂ ಕೂಡ ಹೈದರಾಬಾದ್ ರೀಜನ್ ಅವರ ಒಂದು ಪರೀಕ್ಷಾರ್ಥಿಗಳಿಗೆ ಕಡ್ಡಾಯ ಕನ್ನಡ 16/11 ಇತ್ತು ಅಂದರೆ ಸಾಮಾನ್ಯ ಜ್ಞಾನ ಮತ್ತು ಕಮ್ಯುನಿಕೇಷನ್ ಪೇಪರು 17/11/2024 ಅನ್ನುವಂಥದ್ದಾಗುತ್ತೆ. ಇದು ಹೈದರಾಬಾದ್ ರೀಜನ್ ಒಂದು ಪರೀಕ್ಷಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಏನಾಗಿದೆ, 247 250 + 97 ಹಂಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ನಾನ್ ಹೈದರಾಬಾದ್ ರೀಸನ್ ಅವರಿಗೆ ಯಾವಾಗಿರುತ್ತೆ ಎಕ್ಸಾಮ್ ಅಂತಂದರೆ, ಸೊ ಕಡ್ಡಾಯ ಕನ್ನಡ 7/12/2024 ಅನ್ನುವಂಥದ್ದು. ಇನ್ನು ಸಾಮಾನ್ಯ ಜ್ಞಾನ ಮತ್ತು ಕಮ್ಯುನಿಕೇಷನ್ ಪೇಪರು 8/12/2024 ಸ್ನೇಹಿತರೆ. ತುಂಬ ಇಂಪಾರ್ಟೆಂಟು. ಈ ಒಂದು ಡೇಟ್ಗಳನ್ನ ನೆನ್ಪಿಟ್ಕೊಂಡಷ್ಟು ನಮಗೆ ಓದಬೇಕು ಅನ್ನುವಂತಹ ಒಂದು ಹುಮ್ಮಸ್ ಬರ್ತಾ ಹೋಗುತ್ತೆ. ಸೊ ತುಂಬ ಕಮ್ಮಿ ಸಮಯ ಇರೋದ್ರಿಂದ ಹೇಗೆ ಯುಟಿಲೈಸೇಷನ್ ಮಾಡ್ಕೊಂಡಾಗ ಮಾತ್ರ ನಾವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡಿಬೋದು ಅನ್ನುವಂಥದ್ದು ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲಿ ಇರ್ತಕ್ಕಂಥ ಅಂಶಗಳ ಮೇಲೆ ಬೆಳಕು ಚೆಲ್ಲಿ ಅಂತ ಹೇಳ್ತಾ, ಸೊ ಫಸ್ಟ್ ಆಫ್ ಆಲ್ ನಾವು ತಿಳಿತಾ ಹೋಗೋಣ. ಸೊ VA ಪರೀಕ್ಷೆಯ ಸಿಲೆಬಸ್ ಏನಿದೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ತುಂಬ 5-6 ತಿಂಗಳುಗಳಿಂದ ನೋಡ್ಕೊಂಡ್ಬಂದಿದೆ. ನೋಟಿಫಿಕೇಶನ್ ಆಗಿ ಆಲ್ಮೋಸ್ಟ್ ಒಂದು 7-8 ತಿಂಗಳುಗಳಾಗಿದೆ. ಬಟ್ ಇಲ್ಲಿ ತಿಳಿತಾ ಹೋಗಿ ಸ್ನೇಹಿತರೆ, ಸಿಲೆಬಸ್ಸನ್ನು ತಿಳ್ಕೊಂಡಾಗ ಮಾತ್ರ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಫೋಕಸಿಂಗ್ ಸಬ್ಜೆಕ್ಟ್, ಫೋಕಸಿಂಗ್ ಟಾಪಿಕ್ಸ್, ತುಂಬ ವೆರೈಟಿ ಆಫ್ ಥಿಂಗ್ಸ್ ಇರುತ್ತೆ. ಥಿಂಗ್ಸಸ್ನ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ತಿಳಿತಾ ಹೋಗಿ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ಪತ್ರಿಕೆ 1ನಲ್ಲಿ ಕೊಡ್ತಾ ಇದ್ದಾರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಸೊ ಕರೆಂಟ್ ಅಫೇರ್ಸ್ ಯಾವುದೇ ಒಂದು ಓದ್ಬೋದಪ್ಪ. ಕರೆಂಟ್ ಅಫೇರ್ಸ್ ಜಾನ್ವರಿಯಿಂದ ತಗೊಳ್ಳಿ, 2024 ಜಾನ್ವರಿಯಿಂದ ಇಲ್ಲಿ ಗಂಟನೂ ಕೂಡ ನೀವು ಕರೆಂಟ್ ಅಫೇರ್ಸ್ನ ಕವರ್ ಮಾಡಬೇಕಾಗುತ್ತೆ. ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟ, ಸಂವಿಧಾನ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂವಿಧಾನ ಸಬ್ಜೆಕ್ಟನ್ನು ಮಿಸ್ ಮಾಡಿದ್ರೆ ನಿಮಗೆ ಸಾಧ್ಯನೇ ಇಲ್ಲ ಆ ಒಂದು ಪೋಸ್ಟನ್ನು ಗಳಿಸ್ಲಿಕ್ಕೆ ಅನ್ನುವಂಥದ್ದು. ಸಂವಿಧಾನ ನಾವು ತಿಳಿಲೇಬೇಕಾಗುತ್ತೆ ಅನ್ನುವಂಥದ್ದು ಮೋಸ್ಟ್ ಫೋಕಸಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿತ ಭಾರತದ ಭೂಗೋಳ ಇತಿಹಾಸ, ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ. ಸೊ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಒಂದು ವಿಶೇಷತೆ ಏನು ಅನ್ನುವಂಥದ್ದು ನಾವು ತಿಳಿತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳಿರ್ಬೋದು, ಅದರಲ್ಲೂ ಕೂಡ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಿರ್ತಕ್ಕಂತಹ ಒಂದು ಮಾಹಿತಿ. ಸೊ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು, ಅದರ ಜೊತೆಗೆ ಸ್ನೇಹಿತರೆ ಎಕನಾಮಿಕ್ಸ್, ಕರ್ನಾಟಕಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಎಕನಾಮಿಕ್ಸ್ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ. ಕರ್ನಾಟಕದ ಬಜೆಟ್ ಇರ್ಬೋದು, ಕರ್ನಾಟಕದ ಎಕನಾಮಿಕ್ ಸರ್ವೇನ ಓದಲೇಬೇಕಾಗುತ್ತೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಕುರಿತ ವಿಷಯಗಳು, ಇವೆಲ್ಲವೂ ಕೂಡ
ಪತ್ರಿಕೆ 1 ಕವರ್ ಆಗ್ತದೆ 100 ಮಾರ್ಕ್ಸ್ಗೆ ಅನ್ನುವಂಥದ್ದು. ಇನ್ನು ಪತ್ರಿಕೆ 2 ಅಲ್ಲಿ ಏನಿದೆ ವಿಶೇಷತೆ ಅಂತಂದರೆ, ಸೊ ಪತ್ರಿಕೆ 3 3 ಸಬ್ಜೆಕ್ಟ್ಗಳನ್ನ ಒಳಗೊಂಡಂತೆ ಒಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅನ್ನುವಂಥದ್ದು. ಸೊ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ್ಯಾವ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ತಿಳಿದುಕೊಂಡ್ವಿ ಸ್ನೇಹಿತರೆ. ಸೊ ಈ ಒಂದು ಸಿಲೆಬಸ್ಸನ್ನು ಕವರ್ ಮಾಡಿದಾಗ ನಮಗೆ ಇರ್ತಕ್ಕಂತಹ ಸಮಯ ತುಂಬ ಕಮ್ಮಿ. ಆಲ್ರೆಡಿ ನಾವು ಪೇಪರ್ 1 ಬಗ್ಗೆ ಆಲ್ರೆಡಿ ನಾವು ಓದಿರ್ತೀವಿ. ಸೊ ಸುಮಾರು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿರುವ ಕಾರಣದಿಂದ ಸೊ ಪೇಪರ್ 2 ಕೂಡ ನಾವು ಓದಿರ್ತೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಒಂದು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾದಂತಹ ಸ್ಟ್ರಾಟಜೀಸನ್ನು ಬಳಸಿದಾಗ ಮಾತ್ರ ನಾವು ಈ ಒಂದು ಎಕ್ಸಾಮಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ. ಸ್ನೇಹಿತರೆ, ಇನ್ನು ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ ಇದೆ, ಋಣಾತ್ಮಕ ಮೌಲ್ಯಮಾಪನ ಇದೆ. ಅಂದರೆ ಒಂದು ತಪ್ಪು ಉತ್ತರಕ್ಕೆ 0.5 ಮಾರ್ಕನ್ನು ಮೈನಸ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದರಿಂದ ತುಂಬ ಕೇರ್ಫುಲ್ಲಾಗಿ ಈ ಒಂದು ಪತ್ರಿಕೆಯನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಎಕ್ಸಾಮ್ ದಿನ ಅನ್ನುವಂಥದ್ದು. ಸೊ ಗೊತ್ತಿದೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಮಾರ್ಕ್ ಮಾಡುವಂಥದ್ದಲ್ಲ, ಒಂದು ಸ್ಟ್ರಾಟಜೀಸನ್ನು ಬಳಸಿದಾಗ ಮಾತ್ರ ನಾವು ಸಕ್ಸಸ್ಸನ್ನು ಪಡಲಿಕ್ಕೆ ಸಾಧ್ಯ. ಅದರಿಂದ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಕೆಲವು ಟೈಮ್ ಗೆಸ್ ವರ್ಕ್ ಕೂಡ ಸಕ್ಸಸ್ ಆಗುತ್ತೆ, ಬಟ್ ಕೇರ್ಫುಲ್ಲಾಗಿ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಅಂಶದ ಕಾರಣದ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೆಲವು ಟೈಮ್ ಗಳಿಸಿರ್ತಕ್ಕಂಥ ಅಂಕಗಳನ್ನು ಕೂಡ ನಾವು ಗೊತ್ತಿಲ್ಲದಿರ್ತಕ್ಕಂಥ ಪ್ರಶ್ನೆಗಳಿಗೆ ಮಾರ್ಕ್ ಮಾಡಿದಾಗ ಬರುವಂಥ ಅಂಕಗಳಲ್ಲಿ ಕೂಡ ಮೈನಸ್ ಆಗಿ ಬರುವಂಥ ಅವಕಾಶಗಳಿದೆ. ಸೊ ಅದರಿಂದ ಈ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಬರೀತಾ ಇರ್ತಕ್ಕಂಥ ಎಲ್ಲರೂ ತಿಳ್ಕೊಳ್ಳಿ, 0.5 ಮಾರ್ಕ್ ನೆಗೆಟಿವ್ ಮಾರ್ಕ್ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಕೀ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಪೇಪರ್ 2 ಹೇಳ್ತೀನಿ. ಸೊ ಪೇಪರ್ 1ಗಿಂತ ನಾನು ಪೇಪರ್ 2ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ ಸ್ನೇಹಿತರೆ. ಪೇಪರ್ 2 ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಪೇಪರ್ 1ಅಲ್ಲಿ ನಾವು ಜಾಸ್ತಿ ಸ್ಕೋರನ್ನು ಮಾಡಲಿಕ್ಕಾಗಲ್ಲ. ಇನ್ನು ಪೇಪರ್ 2 ನೋಡಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಇವೆಲ್ಲ ಆಲ್ರೆಡಿ ನಾವು ಓದ್ಕೊಂಬಂದಿದ್ದೀವಿ. ಬಟ್ ಇನ್ನೂ ಹೆಚ್ಚಿನ ಫೋಕಸನ್ನು ಮಾಡಿದಾಗ ಹೆಚ್ಚು ಸ್ಕೋರನ್ನು ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ನಾವೇನು ಹೇಳ್ತೀವಿ, ನಾವು ಕನ್ನಡ ಮೀಡಿಯಮ್ ಅವರು, ನಾವು ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ಅವರು. ಸೊ ಅದರಿಂದ ಈ ಒಂದು ಸಬ್ಜೆಕ್ಟ್ಗಳನ್ನ ಓದ್ದೇ ಹೋದ್ರು ಹಾಗೆ ಎಕ್ಸಾಮ್ ಬರಿತೀನಿ. ಕಡ್ಡಾಯ ಕನ್ನಡದಲ್ಲಿ ನೋಡಬೇಕಿತ್ತು ಪರೀಕ್ಷೆ. ಇರ್ತಕ್ಕಂತಹ 100 ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಓದಿಲ್ಲದೆ ಇರೋರು ಕೂಡ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಪೇಪರನ್ನು ಕೊಟ್ಟಿದ್ದ, ಮೀಡಿಯಮ್ ಕೊಟ್ಟಿದ್ದ. ಅಂದರೆ ನಾವು ಓದ್ದನೇ ಎಕ್ಸಾಮ್ ಬರಿತೀನಿ ಅನ್ನೋದು ತುಂಬ ಸುಳ್ಳು ಅನಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಯಾವುದೇ ರೀತಿಯಾದಂತಹ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡು ಇಲ್ಲಿ ವರ್ಕ್ ಆಗಲ್ಲ ಅನ್ನುವಂಥದ್ದು. ಅದಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ಫೋಕಸ್ ಮಾಡಿ ಸ್ನೇಹಿತರೆ. ಸಾಮಾನ್ಯ ಕನ್ನಡ 35, ಸಾಮಾನ್ಯ ಇಂಗ್ಲೀಷ್ 30, ಕಂಪ್ಯೂಟರ್ 30 ಪ್ರಶ್ನೆಗಳು ಕೇಳ್ತಾರೆ. ಮಿನಿಮಮ್ ನೀವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ 28ರಿಂದ 30 ಅಂಕಗಳನ್ನು ಸ್ಕೋರ್ ಮಾಡಲೇಬೇಕು. ಆಗ ಮಾತ್ರ ನಿಮ್ಮ ಹೆಸರು ಲೀಸ್ಟಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಫಸ್ಟ್ ನೀವು ಪೇಪರ್ 1ಗಿಂತ ಪೇಪರ್ 2ಗೆ ಜಾಸ್ತಿ ಫೋಕಸ್ ಮಾಡಿ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಇವು 3 ಸಬ್ಜೆಕ್ಟನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ರಿವಿಷನ್ನ ತಗೊಳ್ಳಿ ಸ್ನೇಹಿತರೆ. ಇರ್ತಕ್ಕಂಥ ಒಂದು 23 ದಿನಗಳ ಒಂದು ಕಾಲಾವಧಿಯಲ್ಲಿ ಪೇಪರ್ 2ಗೆ ಹೆಚ್ಚಿನ ಫೋಕಸನ್ನು ಮಾಡಿದಾಗ ಮಾತ್ರ ನಾವು ಸಕ್ಸಸ್ಸನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಎಲ್ಲರೂ ಏನು ಮಾಡ್ತಾರೆ, ಪೇಪರ್ 1ಅಲ್ಲಿ ಒಂದು ರೀತಿ ಸಮುದ್ರ ಇದ್ದಂಗೆ. ಆಲ್ಮೋಸ್ಟ್ ಎಷ್ಟೇ ಟಾಪಿಕನ್ನು ಕವರ್ ಮಾಡಿದ್ರು ಕೂಡ ಪ್ರಶ್ನೆಗಳು ಬರುವಂಥದ್ದು ತುಂಬ ಕಮ್ಮಿ. ಆದರೆ ಪೇಪರ್ 2ಅಲ್ಲಿ ಏನು ಹೇಳ್ತೀವಪ್ಪ ಅಂದರೆ, ಕೆಲವು ಟಾಪಿಕ್ಸ್ ಕೂಡ ತುಂಬ ಕಮ್ಮಿ ಇದೆ, ಮತ್ತು ರಿಪೀಟೆಡ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಟಾಪಿಕ್ ಮೇಲೆ ಕ್ವಶನ್ಸನ್ನು ಯಾವ ಕ್ವಶನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಪೇಪರ್ 1ಅಲ್ಲಿ ತುಂಬ ಡಿಫಿಕಲ್ಟ್ ಇದೆ ಅನ್ನುವಂಥದ್ದು. ಸೊ ಅದರಿಂದ ಪೇಪರ್ 2ಅಲ್ಲಿ ಫೋಕಸಿಂಗ್ ಕೀ ಸಬ್ಜೆಕ್ಟ್ ಅವು ಅನ್ನುವಂಥದ್ದು. ಇನ್ನು ಅದೇ ರೀತಿ ಹಂಗಂತ ಅಂದ್ಬಿಟ್ಟು ಪೇಪರ್ 2 ಮಾತ್ರ ಓದ್ಕೊಂಡು ಪೇಪರ್ 1 ಬಿಡಲಿಕ್ಕಾಗಲ್ಲ. ಸೊ ಪೇಪರ್ 1ಅಲ್ಲಿ ಕೀ ಸಬ್ಜೆಕ್ಟ್ಸ್ ಯಾವುದು, ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಕವರ್ ಮಾಡಿದ್ರೆ ನಾವು ಮೆರಿಟ್ ಲಿಸ್ಟಲ್ಲಿ ಕೂರ್ಬೋದು ಅನ್ನುವಂಥದ್ದು. ಅಲ್ಲಿ ಕೂಡ ನಾವು ಮೇಜರ್ ಆಗಿರ್ತಕ್ಕಂಥ 4 ಸಬ್ಜೆಕ್ಟ್ಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಸ್ನೇಹಿತರೆ. ಸಂವಿಧಾನ ಕಟ್ಟಿಟ್ಟ ಬುದ್ಧಿ, ಅದನ್ನ ನೀವು ಮಿಸ್ ಮಾಡಲೇಬಾರ್ದು. ಸಂವಿಧಾನವನ್ನು ಓದಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಮೆರಿಟ್ ಲಿಸ್ಟಲ್ಲಿ ಕೂರಲಿಕ್ಕಾಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಇರ್ತಕ್ಕಂಥ ಒಂದು ಶಾರ್ಟ್ ಟೈಮಲ್ಲಿ ಅನ್ನುವಂಥದ್ದು. ಇನ್ನು ಅರ್ಥಶಾಸ್ತ್ರದ ಬಗ್ಗೆ ನಾವು ತಿಳಿಲೇಬೇಕಾಗುತ್ತೆ. ಸೊ ಅರ್ಥಶಾಸ್ತ್ರ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪರಿಸರ ವಿಜ್ಞಾನ. ಸೊ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಫೋಕಸಿಂಗ್ ಟು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿರ್ಬೋದು, ವರದಿಗಳಿರ್ಬೋದು, ಮತ್ತು ಯೋಜನೆಗಳಿರ್ಬೋದು, ಅವುಗಳನ್ನು ಬಗ್ಗೆ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಸೊ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ. ಇದು ಈ ಒಂದು ಹುದ್ದೆ ಅನ್ನುವಂಥದ್ದು ಇದು ಗ್ರಾಮ ಪಂಚಾಯಿತಿಯ ಲೆವೆಲ್ನ ಹುದ್ದೆ ಆಗಿರೋದ್ರಿಂದ
ಇರೋದ್ರಿಂದ ಸೊ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ತುಂಬ ರೈಸ್ ಆಗ್ತಾ ಹೋಗುತ್ತೆ. ಅದರಿಂದ ಈ ಒಂದು ಸಬ್ಜೆಕ್ಟ್ಗಳನ್ನು ಕಲಿತಾಗ ಮಾತ್ರ ನೀವೇನೇ ಇದ್ರೂ ಮೆರಿಟ್ ಲಿಸ್ಟಲ್ಲಿ ಇರಲಿಕ್ಕೆ ಅಥವಾ ಒಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ನೀವು ಈಸಿಯಾಗಿ ಸೆಲೆಕ್ಟ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಅದರಿಂದ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನ, ಅರ್ಥಶಾಸ್ತ್ರ, ಪರಿಸರ ವಿಜ್ಞಾನ, ಪಂಚಾಯತ್ ರಾಜ್ ಜೊತೆಗೆ ನಾನು ಇನ್ನೊಂದು ಆ್ಯಡ್ ಅಪ್ ಮಾಡ್ತೀನಿ, ಪ್ರಚಲಿತ ಘಟನೆಗಳು. ಜಾನ್ವರಿ 2024ರಿಂದ ಪ್ರಚಲಿತ ಘಟನೆಗಳನ್ನು ತಿಳಿತಾ ಹೋದಾಗ ಈ ಒಂದು 5 ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಿದಾಗ ನೀವು ಹೆಚ್ಚಿನ ಒಂದು ಪೇಪರ್ ಒನ್ನನ್ನು ಹಿಡಿತದಲ್ಲಿ ಇಟ್ಕೋಬೋದು. ಈ ಮುಖಾಂತರ ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು, ಹೆಚ್ಚಿನ ಅಂಕ ಗಳಿಕೆ ಮಾಡ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗುತ್ತೆ ಸ್ನೇಹಿತರೆ. ಇಷ್ಟು ಕೇಸ್ ಸಬ್ಜೆಕ್ಟ್ ಆಯಿತು, ಫೋಕಸಿಂಗ್ ಟಾಪಿಕ್ಸ್ ಆಯಿತು, ಮತ್ತು ಕೆಲವು ಸ್ಟ್ರಾಟಜೀಸನ್ನು ನಾವು ನೋಡಿದಿರ್ತಕ್ಕಂತಹ 23 ದಿನ ಮತ್ತು ಪಿ ಡಿ ಒಗೆ ಇರ್ತಕ್ಕಂಥ 60 ದಿನಗಳಲ್ಲಿ ಅನ್ನುವಂಥದ್ದು. ಇನ್ನು ಈ ಒಂದು ಸ್ಟಡೀಸ್ ಆದ ನಂತರ ಎಕ್ಸಾಮಲ್ಲಿ ನಾವು ಸೇಫೆಸ್ಟ್ ಸ್ಕೋರ್ ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಎಲಿಜಿಬಿಲಿಟಿನ ಅಥವಾ ಒಂದು ಲೀಸ್ಟಲ್ಲಿ ನಾವು ಕೂರ್ತೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಸೇಫೆಸ್ಟ್ ಸ್ಕೋರ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಪಿ ಡಿ ಒ ಎಕ್ಸಾಮಲ್ಲಿ 247 ಪೋಸ್ಟಸ್ ಈ ಕಾಲ್ಫರ್ ಆಗಿದೆ. ಅಲ್ಲಿ ಒಂದು ಪೋಸ್ಟ್ಗೆ ಮಿನಿಮಮ್ 500ರಿಂದ 600 ಜನ ಕಾಂಪಿಟೇಟರ್ ಇರ್ತಾರೆ ಸ್ನೇಹಿತರೆ. ನೀವು ತಿಳಿತಾ ಹೋಗಬೇಕಾಗುತ್ತೆ, ನೀವು ಆ ಸೆಲೆಕ್ಷನ್ ಲಿಸ್ಟಲ್ಲಿ ಇರಬೇಕು ಅಂದರೆ 500 ಜನ ಅಥವಾ 499 ಅಥವಾ 500 ಜನನ ನೀವು ಎಲಿಮಿನೇಟ್ ಮಾಡಿ ನೀವು ಟಾಪಲ್ಲಿ ಇರಬೇಕಾಗುತ್ತೆ. ಈ ಮುಖಾಂತರ ಒಂದು ಪೋಸ್ಟ್ಗೆ 500ರಿಂದ 600 ಜನ ಕಾಂಪಿಟೇಟರ್ ಇರ್ತಾರೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಇದು ಬಂದು ಪಿ ಡಿ ಒ ಎಕ್ಸಾಮ್. ಪಿ ಡಿ ಒಗೆ ಸಂಬಂಧಪಟ್ಟಾಗ 247 ಪೋಸ್ಟ್ನ ಕಾಲ್ಫರ್ ಆಗಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಪೋಸ್ಟ್ ಬಂದು ಡಿಗ್ರಿ ಮೇಲೆ ನಾವು ಅಪ್ಲೈ ಮಾಡಿರ್ತೀವಿ ಅನ್ನುವಂಥದ್ದು. ಇನ್ನು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಪಿ ಯು ಮೇಲೆ ಅಪ್ಲೈ ಮಾಡಿದ್ರೆ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಕೂಡ ತುಂಬ ಜಾಸ್ತಿ ಇರ್ತಾರೆ. ಆ್ಯಸ್ ವಿ ನೋ ದಟ್ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಾಗ 4.5ರಿಂದ 5 ಲಕ್ಷ ಜನ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ತಗೊಂಡಿದ್ರು ಅನ್ನುವಂಥದ್ದು. ಈ ಮುಖಾಂತರ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 5 ಲಕ್ಷ ಜನ ಪೇಪರ್ 1 ಪೇಪರ್ 2ಗೂ ಕೂಡ ಬಂದು ಕೂರ್ತಾರೆ ಅನ್ನುವಂಥದ್ದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜಾಬ್ ಆಗುತ್ತೆ ಅದರಿಂದ. ಸೊ ಸೇಫೆಸ್ಟ್ ಸ್ಕೋರ್ ಏನಪ್ಪ ಅಂತಂದರೆ, ಸೊ ಸೇಫ್ ಸ್ಕೋರು ಅನ್ನೋದಕ್ಕಿಂತ ಮುಂಚೆ ನಾವು ಇಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಒಂದು ಪೋಸ್ಟ್ಗೆ 500ರಿಂದ 600 ಜನ ಇಲ್ಲಿ ಕಾಂಪೀಟ್ ಮಾಡ್ತಾರೆ. ಈ ಮುಖಾಂತರ ಒಂದು ಪೋಸ್ಟನ್ನು ತೆಗಿಬೇಕಂತಂದರೆ 500 ಜನ ನಾವು ಎಲಿಮಿನೇಟ್ ಮಾಡಿ ಟಾಪಲ್ಲಿ ಹೋಗಬೇಕು ಅನ್ನುವಂಥದ್ದು. ಸೊ ಅದರಿಂದ ಪೇಪರ್ 2ನ ನಾನು ನನ್ನ ಅನಾಲಿಸಿಸ್ ಪ್ರಕಾರ ಪೇಪರ್ 1 ಏನಾದರೂ ನೀವು 60ರಿಂದ 70 ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಿದ್ರಿ ಅಂತಂದರೆ ಸೇಫ್ ಅನ್ನುವಂಥದ್ದು. ಇನ್ನು ಪೇಪರ್ 2 ಅನ್ನುವಂಥದ್ದು 70 to 80 ಮಾರ್ಕ್ಸನ್ನು ರೀಚ್ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಪೇಪರ್ 1 ಒಂದು ಪೇಪರ್ 2ನ ಏನು ಮಾರ್ಕ್ಸ್ ಸಿನಾರಿಯೋ ಈ ಮಾರ್ಕ್ಸನ್ನು ನೀವು ನೋಡಿದಾಗ ಎಷ್ಟು ಸ್ಕೋರನ್ನು ಮಾಡಿದಾಗ ಮಾತ್ರ ನಾವು ಈಸಿಯಾಗಿ ವಿಲೇಜ್ ಅಕೌಂಟೆಂಟ್ ಪೋಸ್ಟನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ಈ ಒಂದು ಸ್ಕೋರನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಿರ್ತಕ್ಕಂತಹ ಸಕ್ಸಸ್ ಟಿಪ್ಸ್ನ ಸ್ಟ್ರಾಟಜೀಸ್ಗಳನ್ನು ನೀವು ಬಳಸ್ಕೊಂಡು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಯಲ್ಲಿ ಯಶಸ್ಸನ್ನು ಪಡೀಲಿ ಎನ್ನುವಂಥದ್ದು LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಆಶಯ. ಈ ಮುಖಾಂತರ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ಅವಶ್ಯಕತೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸೊ ನನಗೆ ಗೊತ್ತಿರ್ತಕ್ಕಂತಹ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದಷ್ಟೇ ಪ್ರಯತ್ನ. ಸೊ ನಾನೇ ಪರ್ಫೆಕ್ಟ್ ಅನ್ನುವಂಥದ್ದಲ್ಲ, ನಮಗೆ ಗೊತ್ತಿರುವಂತಹ ವಿಷಯವನ್ನು ಶೇರ್ ಮಾಡುವಂಥದ್ದಷ್ಟೇ. ಸೊ ಇದರಿಂದ ಒಬ್ಬರು ಅಥವಾ ಇಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದು ಕೂಡ ಸಾರ್ಥಕ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾರೇನೋ ಈ ವಿಡಿಯೋನ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.